ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ವಿನಾಯಕ ಜ್ಯುವೆಲರೀಸ್ ಮತ್ತು ಸಿಲ್ಕ್ ಸಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಜೀವನದಲ್ಲಿ ಎಂದೆಂದಿಗೂ ಗಟ್ಟಿಯಾಗಿರ್ಬೇಕು ನಿಜ, ಆದ್ರೆ ಸಂದರ್ಭಕ್ಕೆ ಅನುಸಾರವಾಗಿ ಮೃದುವಾಗೋದನ್ನ ಕೂಡ ಕಲಿಬೇಕು ಅಂತ ಹೇಳ್ತಾ ಬನ್ನಿ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣೆಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ, ಇವತ್ತು ಬುಧವಾರ ವಿಶೇಷ ಮಾಹಿತಿ, ವಿಶೇಷ ಸ್ಥಿರ ಮಾಹಿತಿ ನೀಡ್ತಾ ಇದ್ದೀರಾ ನಮ್ಮೆಲ್ಲರಿಗಾಗಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ದೇವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತಿನ ದಿವಸ ಬುಧ ವಕ್ರ ಪ್ರಾರಂಭವಾಗಿರ್ತಕ್ಕಂಥ ವಿಚಾರ, ತ್ಯಾಗವನ್ನು ಮಾಡಿರ್ತಕ್ಕಂಥ ವಿಚಾರ. ಈ ದಿವಸದಿಂದ ಅಂದರೆ 3 ದಿವಸಗಳ ಕಾಲದಿಂದ ಈ ದಿವಸ ಪರಿಪೂರ್ಣವಾಗತಕ್ಕಂಥ ವಿಚಾರ. ಗುರು ದರ್ಶನ ಇಲ್ಲದೇ ಇರತಕ್ಕಂಥ ವಿಚಾರ, ದರ್ಶನಕ್ಕೆ ನಾವು ಮತ್ತೆ ಮಾರ್ಗವನ್ನು ಹುಡುಕೋ ದಿನ ವಿಚಾರ. ಇದಕ್ಕೆಲ್ಲ ಸಾಕ್ಷಿರೂಪವಾಗಿರ್ತಕ್ಕಂಥದ್ದು ಆ ಸೃಷ್ಟಿ ನಿಯಮ. ಸೃಷ್ಟಿ ನಿಯಮ 30ನೇ ತಾರೀಕು ಬರ್ತಾ ಇದೆ. ಸೃಷ್ಟಿ ಅಂದರೆ ಮೊದಲೇ ಹೇಳಿದ್ದೀನಿ, ರೋಗವನ್ನು ಓಡಿಸು, ಹಾವನ್ನು ಓಡಿಸು, ದಾರಿದ್ರ್ಯವನ್ನು ಓಡಿಸು, ಭೂತ ಪ್ರೇತ ಪಿಶಾಚಿಗಳನ್ನು ಓಡಿಸು. ಸೃಷ್ಟಿ ಅಂದರೆ ಸುಬ್ರಹ್ಮಣ್ಯ ಕುಜನ ಅಂಶದಲ್ಲಿ ನಮ್ಮ ಸೈನ್ಯವನ್ನು ಕಾಣ್ತಕ್ಕಂಥವನು, ಪರಿಪೂರ್ಣವಾಗಿ ರಕ್ಷಣೆ ಮಾಡ್ತಕ್ಕಂಥವನು. ಇಷ್ಟೆಲ್ಲ ಕಾರಣಾತೀತವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಆರ್ಥಿಕ ಪರಿಸ್ಥಿತಿಯನ್ನು, ಸ್ಥಿರತೆಯನ್ನು ಪಡಿಸ್ಕೊಳ್ಳೋಕ್ಕೆ ಗುರು ಅನುಗ್ರಹ ಬೇಕು. ಅದಕ್ಕೆ ಸೋಮವಾರ, ಬುಧವಾರ ಗುರು ಅನುಗ್ರಹ. ಆದರೆ ಇವತ್ತಿನಿಂದ ನಾವು ಸೃಷ್ಟಿ ಪರಿಪಾಲನೆಯನ್ನು ಮಾಡಬೇಕು. ಯಾಕಂದರೆ 30ನೇ ತಾರೀಕು ಸೃಷ್ಟಿಗೆ ಇವತ್ತಿಂದಾನೇ ನಾವು ಏನೇನು ಸಿದ್ಧತೆ ಪಡಿಸ್ಕೋಬೇಕು. ಬೆಳಗಿನ ಜಾವ ಪ್ರಾತಃದಲ್ಲಿ ಸುಬ್ರಹ್ಮಣ್ಯ ಪೂಜೆಯನ್ನು ಯಾತಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು, ಒಂದೊಂದು ವಟುಗಳನ್ನು ಎಲ್ಲರೂ ಸಿದ್ಧಪಡಿಸ್ಕೊಳ್ಳಿ. ವಟು ಅಂದರೆ ಪುಟಾಣಿ ಒಬ್ಬ ಬ್ರಾಹ್ಮಣ, ಅವನಿಗೆ ಕನಿಷ್ಠ ಪಕ್ಷ 8 ವಯಸ್ಸಿಗಿಂತ ಚಿಕ್ಕವನಾಗಿರಬೇಕು. ಜ್ಞಾಪಕ ಇಟ್ಕೊಳ್ಳಿ, ಪುಟಾಣಿ ಒಬ್ಬ ಬ್ರಾಹ್ಮಣ 8 ವಯಸ್ಸಿಗಿಂತ ಚಿಕ್ಕದಾಗಿರಬೇಕು. 10 ವಯಸ್ಸಿಗಿಂತ ದೊಡ್ಡವನಾಗಿರಬಾರ್ದು, 8 ವಯಸ್ಸಿಗಿಂತ ಚಿಕ್ಕವನಾಗಿರಬೇಕು. ಯಾವ ಕಾಲಕ್ಕೂ 8 ವಯಸ್ಸಿಂದ ಜಾಸ್ತಿ ಅಂದರೆ 10 ವಯಸ್ಸುವರೆಗೂ ಅಂದರೆ ಏನೋ ಫ್ಯಾಕ್ಟರ್ಸ್, ಪರವಾಗಿಲ್ಲ, ಅವ್ನು ನಿಜವಾಗ್ಲೂ ಆತ್ಮ ಬ್ರಹ್ಮಚಾರಿ, ಓದ್ತಾ ಇಲ್ಲ, ಬಡ ಕುಟುಂಬ, ಇಂಥವನಿದ್ದಾನೆ, ಪೂಜೆ ಪುನಸ್ಕಾರ ಕಲ್ತಿದ್ದಾನೆ ಅಂದರೆ ಪರವಾಗಿಲ್ಲ 10 ವಯಸ್ಸುವರೆಗೂ. ಇಲ್ಲದಿದ್ದರೆ ಸಾಧಾರಣವಾಗಿ 8 ವಯಸ್ಸು. ಆ ಶನಿಗೆ ಪರಿಪೂರ್ಣತೆ ಇರಬೇಕು. ಅದಕ್ಕೆ ಶನಿ ಅಂತಕ್ಕಂಥವ್ನು 8ನ ಸಂಖ್ಯೆ ಆಗಿರೋದ್ರಿಂದ 8 ವಯಸ್ಸು ಒಳಭಾಗದಲ್ಲಿರ್ತಕ್ಕಂಥವನ್ನ ವಟು ಪೂಜೆ ಅಂತ ಕರಿಬೇಕು. 3 ವಯಸ್ಸಿಂದ ಹಿಡಿದು ನಾವು ಪ್ರಾರಂಭಿಸ್ಬೋದು. ಯಾಕಂದರೆ ಕೆಲವರು ಮಕ್ಕಳು ನಡ್ಕೊಂಡು ಬರ್ತಾರೆ, ಗಲಾಟೆ ಮಾಡ್ತಾರೆ, ಎದ್ದು ಹೊರಟೋಗ್ತಾರೆ, ಕೂತ್ಕೋ ಅಂತ ಹೇಳಬೇಕು, ಮಾಡೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ 3 ಮೇಲ್ಪಟ್ಟು ಅಟ್ಲೀಸ್ಟ್ ತಾಯಿ ತಂದೆ ಜೊತೆ ಬಂದರೆ ಆ ವಟು ಪೂಜೆಯನ್ನು ಮಾಡಬೇಕು. ಕನಿಷ್ಠ 1 ವಟು ಪೂಜೆಯನ್ನು ಇವತ್ತಿನಿಂದ ನೀವು ಸೃಷ್ಟಿಯ ಒಳಗೆ ಮಾಡ್ಕೊಳ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಮನೇಲಿ ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಅನುಕೂಲ ಇದ್ದವರು, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂದರೆ ಸುಬ್ರಹ್ಮಣ್ಯ ಹೋಮನೇ ಮಾಡ್ಕೋಬೋದು. ಆರ್ಥಿಕ ಪರಿಸ್ಥಿತಿಗೆ ನೀವೆಲ್ಲ ತಿಲಾ ಹೋಮವನ್ನು, ಆಯುಸ್ ಅಭಿವೃದ್ಧಿ ಕೂಡ ಮಾಡ್ಕೋಬೋದು. ಅದಕ್ಕೆ ಶನಿ ಶುಕ್ರಮನಲ್ಲಿ ಕೂತಿದ್ದಾನೆ. ಜ್ಞಾಪಕ ಇಟ್ಕೊಳ್ಳಿ, ಬೆಂಕಿ ಒಳಗೆ ಕನ್ನಿಕಾ ಪರಮೇಶ್ವರಿ ಹೇಗೆ ನಿಂತಿದ್ದಾಳೆ, ಹೆಣ್ಣು ನಿಂತಿರ್ತಾಳೋ ಬೆಂಕಿಯಲ್ಲಿ ದಹನವಾಗ್ತಾ ಇದೆ. ಅದಕ್ಕೆ ದೇವಿ ಕನ್ನಿಕಾ ಪರಮೇಶ್ವರನ ನೆನೆಸ್ಕೊಳ್ತಕ್ಕಂಥ ದಿನಗಳು ಈ ಬುಧವಾರ ದಿವಸ ನೀವು ಸ್ಮರಣೆ ಮಾಡಿಕೊಂಡ್ರೆ ಎಲ್ಲರೂ ಹೋಗಿ, ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಇದೆ. ಆ ಕಾಲದಲ್ಲಿ ಲಕ್ಷ್ಮಿ ದರಿದ್ರದವಳ ಥರ ಬಂದ್ಲಂತೆ. ಭಿಕ್ಷಾಂದೇಹಿ ಅಂತ ಒಬ್ಬೊಬ್ಬರು ಬ್ರಾಹ್ಮಣರ ಮನೆಗೆ ಹೋದ್ಲಂತೆ. ಹೋದಾಗ ಏನಾಯಿತು, ಅದೇನು ಎತ್ತ ಅಂತ ತಿಳ್ಕೋಬೇಕಾದ್ರೆ ನಿಮ್ಗೆ ಆಸಕ್ತಿ ಇರಬೇಕು. ಆಸಕ್ತಿ ಇಲ್ಲದೆ ಇದ್ರೆ ಕತೆ ಪೂರ್ತಿ ಕೇಳಬೇಕಲ್ಲ. ಕಾಯ್ತಾರೆ, ಈಗ ಬನ್ನಿ.